ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, ಸ್ಪೀಕರ್, ಸಭಾಪತಿ, ಸಭಾಧ್ಯಕ್ಷ UT ಖಾದರ್ ಅವರು 18 ಜನ BJP MLAಗಳನ್ನು ಅಮಾನತುಗೊಳಿಸಿ 6 ತಿಂಗಳವರೆಗೆ ನಿಷೇಧ ಹೇರಿದ್ರು. ಇದು ಸರಿನಾ ಅಂತ ದೊಡ್ಡ ಚರ್ಚೆ ನಡೀತಾ ಇದೆ. ವಿಶೇಷವಾಗಿ ಸ್ಪೀಕರ್ ಅವರು ಸ್ವಚ್ಛವಾಗಿ ಹೇಳ್ತಿದ್ದಾರೆ, ತಪ್ಪಿದು, ನಾನು ತೆಗೆದುಕೊಂಡ ನಿರ್ಧಾರ ಸರಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಕ್ಲಿಯರೆನ್ಸು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಹೇಳಿದ್ರಲ್ಲಿ ಅರ್ಥದ ಸಭಾಪತಿ ಪೀಠ ಅಂದರೆ ಗೌರವ ಪೂರ್ಣವಾದಂಥ ಒಂದು ಪೀಠ. ಇಡೀ ಎಲ್ಲ 224 ಜನ MLAಗಳು ಅವ್ರನ್ನ ಬಿಟ್ಟು 223 MLAಗಳ ಮೇಲೆ ಇದು ಕಣ್ಗಾವಲು. ನೀವು ಹೀಗೆ ಹೋಗ್ಬೇಕು, ಸಂವಿಧಾನದ ಪ್ರಕಾರ ಮಾತಾಡಬೇಕು, ಸಂವಿಧಾನ ವಿರೋಧಿ ಬಳಕೆಯನ್ನು ಮಾಡಿಕೊಳ್ಳೋದು, ಹಿಂಗೆಲ್ಲ ಅನೇಕ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ಅವುಗಳ ಅಡಿಯಲ್ಲಿ ನಾನು ಮಾಡಿದ್ದೀನಿ. ನಮ್ಮ ಪೀಠಕ್ಕೆ ಅಗೌರವ ತೋರಿಸುವಂಥ ಕೆಲಸ ಮಾಡಿದರು, ಮೇಲೆ ಬರೋ ಪ್ರಯತ್ನ ಮಾಡಿದರು ಪೀಠದ ಮೇಲೆ. ಅದಕ್ಕಾಗಿ ನಾನು ಅನಿವಾರ್ಯ ಆಯ್ತು, ನನಗೆ ಹೇಳಿದ್ರು ಕೇಳಲಿಲ್ಲ, ಅದ ತಪ್ಪಾಯಿತು ಅವರಿಂದ. ಅದಕ್ಕಾಗಿ ನಾನು ಮಾಡಿದ್ದು ಸರಿಯದ. ಯಾಕಂದರೆ BJP ಬಸವನಗೌಡ ಪಾಟೀಲರು ಅವರು ಹನಿ ಟ್ರ್ಯಾಪ್ ವಿಷಯ ಪ್ರಸ್ತಾಪಿಸಿದಾಗ ಅವಕಾಶ ಕೊಟ್ಟೆ, ಮಾತಾಡ್ರಪ್ಪ ಅಂತೇಳಿ, ಚರ್ಚೆ ಮಾಡಿರಿ. ಚರ್ಚೆ ಆಯಿತು. ಗೃಹ ಸಚಿವರು ಮುಖ್ಯಮಂತ್ರಿ ತನಿಖೆ ಭರವಸೆ ನೀಡಿದರು. ಗೃಹ ಮಂತ್ರಿ ಹೇಳಿದ್ದಾರೆ, ಮುಖ್ಯಮಂತ್ರಿ ಹೇಳಿದ್ದಾರೆ, ಇಲ್ಲಪ್ಪ ತನಿಖೆ ಮಾಡ್ತೀವಿ ಭರವಸೆ ಕೊಟ್ಟರು. ಅಷ್ಟು ಕೊಟ್ಟು ಮಾಡೋ ಅವಶ್ಯಕತೆ ಏನಿತ್ತಪ್ಪ ಅನ್ನುವಂಥದ್ದು. ಆದರೂ ಧನ ವಿನಿಯೋಗ ಮಸೂದೆಗೆ ಅಡ್ಡಿಪಡಿಸಲು ಪ್ರಯತ್ನಿಸಿದರು. ಒಪ್ಪಿದಾರಲ್ಲ, ಈಗ ತನಿಖೆ ಕೊಡೋದಂತ ಹೇಳಿದರು. ಅಂದ ತಕ್ಷಣ ಕೊಡಲೇಬೇಕಾ? ತಡಿಬೇಕು, ವೇಟ್ ಮಾಡಬೇಕು. ಆಗ ಈ ಧನ ವಿನಿಯೋಗಕ್ಕೂ ಬಜೆಟ್ ಪಾಸ್ ಆಗಬೇಕಾಗ್ಯದ, ದಾಟಿಸ್ಬೇಕಾಗಿತ್ತು. ಆ ಸಂದರ್ಭ ಅದನ್ನು ಅಡಿತಡೆ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕಾಗಿ ಮತ್ತೊಮ್ಮೆ ಕರಿಬೇಕಾಗಿತ್ತಾ? ಮೊದಲನೇದಾಗಿ ಗೌರವ ತೋರಿಸ್ಬೇಕು, ಹೇಳಿದ ಮಾತಿಗೆ ಕೇಳಬೇಕು. ಅವ್ರು ಪ್ರತಿಭಟನೆ ಮಾಡೋದಿದ್ರೆ ಮಾಡಲಿ, ಬ್ಯಾಡ ಅಂತ ಹೇಳಿದ್ದಾರೆ ಅವ್ರಿಗೆ. ಆದರೆ ಪ್ರತಿಭಟನೆ ನೆಪದಲ್ಲೇ ಒಂದು ಹಿಂಸಾರೂಪದ ವರ್ತನೆ, ಆ ಪೇಪರ್ನ ಹರಿದು ಹಾಕುವಂಥದ್ದು, ಮಾಡುವಂಥದ್ದು, ಮೇಲೆ ಏರಿ ಹೋಗುವಂಥದ್ದು, ಸಭಾಪತಿ ಹಿಂಬಾಗಿಲ ಬರುವಂಥದ್ದು, ಇವೆಲ್ಲ ಒಪ್ಪುವಂಥ ವಿಷಯ ಏನ್ರಿ ಅಂತ ಪ್ರಶ್ನೆ ಮಾಡ್ತಾಯಿದ್ದೆ UT ಖಾದರ್ ಅವರು. ಹೌದು, ಇದು ಆಗಬಾರ್ದು. ಬೆಸ್ಟ್ ಇವತ್ತು ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರದು ಚರ್ಚೆ, ವಿಧಾನಸಭೆ ಆಗಿರ್ಬೋದು, ಇವನ್ ನಮ್ಮ ಪಾರ್ಲಿಮೆಂಟ್ ಆಗಿರ್ಬೋದು, ಸಂಸತ್ ಆಗಿರ್ಬೋದು, ಮತ್ತು ವಿಧಾನ ಪರಿಷತ್ ಆಗಿರ್ಬೋದು, ಅಲ್ಲಿ ರಾಜ್ಯಸಭೆ ಆಗಿರ್ಬೋದು, ಮೊದಲಿನ ಗೌರವಪೂರ್ಣ ಚರ್ಚೆಗಳು, ಒಬ್ರಿಗೊಬ್ರು ಗೌರವ ಕೊಡುವಂಥದ್ದು, ವಿಷಯಕ್ಕೆ ಆಳಕ್ಕೆ ಇಳಿಯುವಂಥದ್ದು ಇವತ್ತು ಕಡಿಮೆ ಆಗಲಿಕ್ಕಂಥದ್ದು ರೀ. ಮೈಕ್ ಎತ್ತು ಒಗೆಯೋದು, ವಿರೋಧ ಮಾಡೋರು ಎತ್ತಿ ಹೊರಗೆ ಹೋಗಿದ್ದು, ಈಗ ಮಾಡಿದ್ರೆ ಎತ್ತಿ ಹೊರಗೆ ಹೋಗಿದ್ರು ಅವ್ರನ್ನ. ಜಗಳ ಇವೆಲ್ಲ ಏನು ರೀ? ಬೀದಿಯ ಜನರ ಇವರೆಲ್ಲರೂ ಪ್ರಜ್ಞಾವಂತರಲ್ಲ. ಹೋಗಂದ್ರೆ ಗಪ್ನ ಹೋಗ್ಬಿಡಾಗಪ್ಪ. ನಿಷೇಧ ಮಾಡಿದರು, ನೀವು 6 ದಿನ ನಂತರ ಬರೋ ಹೋಗ್ರಿ ಅಂತ ಹೇಳಿದ್ರು, ಮುಗೀತು. ಅದಕ್ಕೂ ಪ್ರತಿಭಟನೆ ಮಾಡಲ್ಲ, ಅದ್ರ ಮುಂದಿನ ಇರ್ತದೆ. ಯಾಕಪ್ಪ ಅಂತಂದ್ರೆ ನೀವು ಪ್ರತಿಕ್ರಿಯೆ ಇರುವುದನ್ನ ಇದ್ರಲ್ಲ, ಸಭಾಪತಿಗೂ ತಮ್ಮದೇ ಅಂತ ಹಾಕ್ಕೊಂಡಿದ್ದಾವ. ಆ ಲೈನಲ್ಲಿ ನಾನು ಸರಿಯಾದ ಡಿಸಿಷನ್ ಅಂತೇಳಿ ಸಭಾಪತಿಯವರು ಹೇಳ್ತಾ ಇದ್ದಾರೆ. ನಾನು ತೆಗೆದುಕೊಂಡಂಥ ನಿರ್ಧಾರ ಸರಿಯಾದ. ಅದರಲ್ಲೂ ಆರೋಗ್ಯ ಸಮಸ್ಯೆಗಳಂಥವ್ರು ಮುಖ್ಯಮಂತ್ರಿಗಳು ಅವ್ರು ಮಾತಾಡಲಿಕ್ಕೆ ಕೊಡ್ತಾ ಇಲ್ಲ, ನಿರಂತರವಾಗಿ ಅಡ್ಡಿ ಮಾಡಿದರು. ಮುಂದೆ ಪೀಠದ ಮೇಲೆ ಏಳು ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾನು ಸಸ್ಪೆಂಡ್ ಮಾಡಿದ್ದೀನಪ್ಪ, ಅದು ಸರಿ ಐತೆ ಅಂತ ಹೇಳ್ತಾರೆ. ಆದರೆ ಇದನ್ನು ಮಾಜಿ ಸ್ಪೀಕರ್ ನಮ್ಮ BJP ಅವರು ಆ ಸಮಯದಲ್ಲ ಅವ್ರದ್ದಂಥವ್ರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದ್ರೆ ವಿಶೇಷವಾಗಿ ನಿಮ್ಗೆ ಗೊತ್ತಾಗ್ತದೆ, ಯಾರಪ್ಪ ಅಂತ ಗೊತ್ತಾಗಿದೆ ಈಗ ನಿಮ್ಗೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು BJP ಅವರು. ಇವರು ಇದನ್ನೇನಂತಾರಪ್ಪ ಅಂದ್ರೆ BJP 18 ಶಾಸಕರನ್ನು ಸದನದಿಂದ ಅಮಾನತು ಮಾಡಿದ ವಿಧಾನಸಭೆ ಸ್ಪೀಕರ್ ನಿರ್ಧಾರ ಆಘಾತಕಾರಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ನಡೆ. ಅವ್ರು ಹಾಕಿದ್ರಿ, ಪ್ರತಿಭಟನೆ ಮಾಡಿದಾರ, ಆ ರೀತಿ ಅಮಾನತು ಮಾಡಿ ಹೊರಗೆ ಹಾಕುವಂಥದ್ದು ಏನಿತ್ತು, ತಪ್ಪದು ಅಂತ ಹೇಳ್ತಾ ಇದ್ದಾರೆ. ಇವರ ಅಭಿಪ್ರಾಯದಲ್ಲಿ ಮತ್ತು 6 ತಿಂಗಳು ಅವ್ರನ್ನ ಸಸ್ಪೆಂಡ್ ಮಾಡಿ ಅಮಾನತು ಮಾಡಿ ಹೊರಗೆ ಹಾಕಿಬಿಟ್ಟಿದ್ದು ಇದು ಇನ್ನಷ್ಟು ಕೆಟ್ಟದ್ದಪ್ಪ ಅಂತ ಮಾತು ಮಾತಾಡ್ತಿದ್ದಾರೆ. ಮತ್ತು ಇದೇ ಸಮಯದಲ್ಲಿ ಇವರಿದ್ದಂಥವರು ಕಾನೂನು ಮಂತ್ರಿ ಮತ್ತು ಮುಖ್ಯಮಂತ್ರಿ ಒತ್ತಡದಿಂದ ಇದನ್ನು ಮಾಡಿದಾರಾ ಅನ್ನುವಂಥ ಒಂದು ಆರೋಪ ಮಾಡ್ತಾ ಇದ್ದಾರೆ. ಇವರಿಬ್ಬರ ಆರೋಪ, ಪ್ರತ್ಯಾರೋಪ, ಉತ್ತರ ಇವೆಲ್ಲನೂ ಇವತ್ತು ಚರ್ಚೆಗೆ, ಎಲ್ಲ ಕಡೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಸರಿನಾ ತಪ್ಪ ಅಂತೇಳಿ. ಯಾಕಪ್ಪ ಅಂತಂದ್ರೆ ಇಂಥ ಘಟನೆಗಳು ವಿಶೇಷವಾಗಿ ಆಗಬಾರ್ದು. ಹಿಂಸಾರೂಪದ ಘಟನೆಗಳಾಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ ಆಗಲೇಬಾರದು. ಭಾಷೆ ಬಹಳ ಒಂದು ಅರ್ಥಪೂರ್ಣ ಅಂತ ಭಾಷೆಯನ್ನು ಬಳಸಬೇಕಾಗ್ತದೆ. ಚರ್ಚೆ ಆಗಬೇಕಲ್ಲಿ, ವಿರೋಧವಾಗಲಿ, ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡಲಿ.
ಆದರೆ ಅದು ಪ್ರತಿಪಾದನೆ ಮಾಡೋದಕ್ಕೆ ತನ್ನದೇ ಆದ ವಿಧಾನಗಳಿದ್ದಾವೆ, ಆ ರೀತಿ ಮಾಡಲಿ ಅಂದಾಗ ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇದು ಒಂದು ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಈ ಎರಡೂ ಅಥವಾ ಇಬ್ಬರೂ ಜನರ ಈ ಒಂದು ಏನಪ್ಪ ಅಂತಂದ್ರೆ ಈ ಯು ಟಿ ಖಾದರ್ ಅವರಾಗಿರ್ಬೋದು, ನಮ್ಮ ಮಾಜಿ ಸ್ಪೀಕರ್, ಇವತ್ತಿನ ಹಾಲಿ ಎಂ ಪಿ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಅಭಿಪ್ರಾಯ ಆಗಿರ್ಬೋದು, ಎರಡನ್ನೂ ನಮ್ಮ ಜೊತೆ ಇಡುವ ವಿಚಾರ ಮಾಡಿದಾಗ ಒಂದು ಸತ್ಯ ಹೊರಬರಲಿಕ್ಕತ್ತದೆ ಇವತ್ತಿಗೆ ಅನ್ನಿಸ್ತಾ ಇದೆ. ಏನಪ್ಪ ಅಂತಂದ್ರೆ ಮುಖ್ಯ ಸದನದ ಗೌರವ ಭಾಳ ಮಹತ್ವದ ಇರ್ತದೆ. ಸದನ ಅಂದ್ರೆ ಭಾಳ ದೊಡ್ಡ ಪೀಠ ನಮ್ಮ ಕರ್ನಾಟಕದದು. ಅಲ್ಲಿ ಒಳ್ಳೊಳ್ಳೆ ಚರ್ಚೆ ಆಗಬೇಕು. ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗಿರಿ, ತಪ್ಪಿಸಿದ್ರೆ ಯಾರಾದ್ರೂ CBI ಕೊಡಲಿ, ತನಿಖೆ ಕೊಡ್ತೀನಿ ಅಂತಿದ್ದಾರಲ್ಲ. ಈಗ ಮುಖ್ಯಮಂತ್ರಿಗಳು ಒತ್ತಡ ಹೇರಿರು ಅಂತ ಏನೋ BJP ಅವರು ಆರೋಪ ಮಾಡ್ತಾ ಇದ್ದಾರೆ. ಅದರಲ್ಲೂ ಆರ್ ಅಶೋಕ್ ಅವರು ಪ್ರತಿಭಟನೆ ಮಾಡಿದ್ದಕ್ಕೆ ಅಮಾನತ್ತು ಅಂತ ಹೇಳ್ತಾ ಇದ್ದಾರೆ. ಹೇಳೋದಷ್ಟೇ ಅಲ್ಲ, ಏನು ಮಾತಾಡ್ತಾ ಇದ್ದಾರಪ್ಪ ಅಂದ್ರೆ ಮತ್ತಷ್ಟು ಆರೋಪ ಮಾಡ್ತಾರೆ. ಇದು ತುಗಲಕ್ ಆಡಳಿತ ಅಂತಾರೆ. ಶಾಸಕರನ್ನು ಹನಿ ಟ್ರ್ಯಾಪ್ ಮಾಡುವ ಹುನ್ನಾರಗಳ ವಿರುದ್ಧ ತನಿಖೆ ಮತ್ತು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿರೋಧಿಸಿ ಸದಸ್ಯರು ಪ್ರತಿಭಟಿಸುತ್ತಿದ್ದರು. ಅಷ್ಟಕ್ಕೆ ಅಮಾನತು ಮಾಡಲಾಗಿದೆ. ಇದು ತುಗಲಕ್ ಆಡಳಿತ ಎಂದು ಹೇಳಿದರು. ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ತುಗಲಕ್ ಆಡಳಿತಪ್ಪ ಇದು ಮಾಡಬೇಡ್ರಿ ಅಂತ ಹೇಳಿದಂತ ಅಷ್ಟಕ್ಕೆ ಮಾಡಿಬಿಟ್ರಂತ. ಮತ್ತು ಅಷ್ಟೇ ಮಾತಾಡಿದ್ರೆ ಯಾಕೆ ಮಾಡಿದ್ರು? ಕೆಳಗಿನ ಪ್ರತಿಭಟನೆ ಮಾಡಲಲ್ರಿ, ಪೀಠದ ಮೇಲೆ ಏರಿ ಹೋಗುವಂಥ ಅವಶ್ಯಕತೆ ಏನಿತ್ತು? ಇದು ಯಾಕೆ ಮಾಡಲಿಕ್ಕೆ ಹೋದರು? ಇದಕ್ಕೆ ಆರ್ ಅಶೋಕ್ ಅವ್ರು ಏನು ಉತ್ತರ ಕೊಡ್ತಾರೆ? ನೀವು ಸ್ಟ್ರೈಕ್ ಮಾಡಿರಿ, ನಿಮ್ಮ ಸ್ಥಾನಗಳು ಕೂತ್ಕೊಂಡು ಮಾತಾಡ್ರಿ, ಅವಕಾಶ ಕೊಟ್ಟಿದ್ದಾರೆ, ನಿಮಗೂ ಅವಕಾಶ ಕೊಟ್ಟರು. ಈಗಾಗಲೇ ಹನಿ ಟ್ಯಾಪ್ ಸಲಕ್ಕೆ ಚರ್ಚೆ ಮಾಡೋದಕ್ಕೆ 14 ಚರ್ಚೆ ಟೈಮ್ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟ ಮೇಲೆ ನೀವು ಅದನ್ನು ಬೆಳೆಸೋರು. ಈ ರೀತಿ ಸ್ವತಃ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಈಗ ನಾವು ತನಿಖೆ ಮಾಡ್ತೀವಿ ರೀ ಅಂತೇಳಿ. ಯಾಕಂದಾದ್ರೂ ಮಾಡಿಸಲಿ, ಮಾಡಲಿ. ತನಿಖೆ ಅದು ಬೇಕಾಗ್ಯದೋ ಇಲ್ಲೋ ಅದು ಬೇರೆ ವಿಷಯ, ತನಿಖೆ ಆಗ್ತದೋ ಇಲ್ಲೋ ಅದು ಬೇರೆ ವಿಷಯ. ಆದರೆ ಅದನ್ನ ಇಟ್ಕೊಂಡು ಅಮಾನತು ಮಾಡಲಿಕ್ಕೆ ಹೋಗಿಲ್ಲ. ಇವರು ವರ್ತನೆಯಿಂದ ಈ ವರ್ತನೆಗಳು ಇತ್ತೀಚೆಗೆ ಈಗ ನಿಮಗೆ ಹೇಳಿದಂಗೆ ಎಲ್ಲ ವಿಧಾನಸಭೆಗಳಲ್ಲಿ ಇದು ಒಂದೇ ಅಂತಲ್ಲ, ಆಲ್ ಓವರ್ ಇಂಡಿಯಾದ ಎಲ್ಲ ಹೆಚ್ಚು ವಿಧಾನಸಭೆಗಳಲ್ಲಿ ಇಂಥ ಒಂದು ಘಟನೆಗಳು ಮೇಲೆ ರಿಪೀಟ್ ಆಗ್ತಾ ಇದ್ದಾವೆ. ಅದಷ್ಟಾಗಿ ಈವನ್ ಸಂಸತ್ತಿನಲ್ಲೂ ಆಗ್ತಾ ಇದ್ದಾವೆ. ಇದು ಒಳ್ಳೆಯ ನಾಯಕರ ಲಕ್ಷಣ ಅಲ್ಲ. ಯಾಕಂದರೆ ಒಬ್ಬ ನಾಗರಿಕನ ಒಬ್ಬ ಅತ್ಯಂತ ಸಜ್ಜನ, ಅವ್ರ ನಾಯಕ ಅಂದ್ರೆ ಇನ್ನೂ ಸಜ್ಜನ ಆಗಬೇಕಾಗ್ತದೆ. ಹನಿ ಟ್ರ್ಯಾಪನ್ನು ಮಾಡೋರಾಗಿರ್ಬೋದು, ಮಾಡಿಸೋರಾಗಿರ್ಬೋದು, ಇಬ್ಬರು ಅಪರಾಧಿಗಳು, ಅದರಲ್ಲಿ ಎರಡು ಮಾತಿಲ್ಲ. ತನಿಖೆಗೆ ಅಂತ ಎಷ್ಟು ತಂದಿದ್ದಾರೆ, ಅದು ತನಿಖೆ ಯಾವ ರೀತಿ ಮಾಡಿಸ್ತಾರೆ ಅನ್ನೋದು ಮುಂದಿನ ನೋಡ್ಲಿಕ್ಕೆ ಬರ್ತದೆ. ಈಗಾಗಲೇ CBI ಕೊಡ್ರಿ ಅಂತ ನೀವು ಕೇಳಿದಿರಿ, ಕಾಲಾವಕಾಶ ಕೇಳಬೇಕಲ್ಲ. ಅದೇ ಕಾಲದಲ್ಲಿ ವರ್ಷದ ಬಜೆಟ್ ಮಂಡನೆ ನಡೆದದ, ಅದನ್ನು ಪಾಸ್ ಮಾಡ್ಕೋಬೇಕಾಗ್ಯದ, ಅದಕ್ಕೆ ಅಡ್ಡಿ ಮಾಡ್ತಾ ಇದ್ರಿ. ಏನಿತ್ತಿರೋದೆಲ್ಲ ಅರ್ಥಗಳು ವಿರೋಧ ಮಾಡಿ ದಾಖಲಾಗ್ಯದ, ಮಾರುತನ ಸೇದರ ಶೋಧನೆ ಎಲ್ಲ ಆದಾಗ ಇಂಥ ಒಂದು ವಿಚಾರಗಳನ್ನು ಬೆಳೆಸೋದ್ರಲ್ಲಿ ಯಾವ ಅರ್ಥ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟದ. ಹೀಗಾಗಿ ಇವತ್ತು ಯು ಟಿ ಖಾದರ್ ಆಗಿರ್ಬೋದು ಅಥವಾ ನಮ್ಮ ಕಾಗೇರಿ ಅವರಾಗಿರ್ಬೋದು, ಈ ವಿಷಯದಲ್ಲಿ ನನಗೆ ಚರ್ಚೆ ಆರ್ ಅಶೋಕ್ನಂಥ ನಾಯಕರು ಈ ರೀತಿ ಮಾತಾಡೋದಾಗಲಿ ಆಗಬಾರ್ದು. ಮತ್ತು ಇನ್ನೊಂದು ಮಾತಿಲ್ಲಿ ಬರ್ತದೆ, ಇನ್ನೊಬ್ಬರು ರಮೇಶ್ ಬಾಬು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ಪೀಠದ ನುಗ್ಗಿ ಅಶೋಕ್ ಅಂದರೆ ಆರ್ ಅಶೋಕ್ ಅವರು. ಅಲ್ರಿ, ಪೀಠದ ಯಾಕೆ ನುಗ್ಗಿದ್ದೀರಿ? ಏನು ಅವಶ್ಯಕತೆ ಇದ್ದಾಗ ನೀವು ಹೇಳಿದಿರಿ ಈ ಮಾತನ್ನು? ಆರ್ ಅಶೋಕ್ ಅವರ ಅದು ಯುದ್ಧಕ್ಕೆ ಹೋಗಿದಾರಾ? ಅದು ಯುದ್ಧ ಮಾಡೋದನ್ನ ನಮ್ಮ ಯು ಟಿ ಖಾದರ್ ಅವ್ರ ಜೊತೆಗೆ ಯಾರು ಯುದ್ಧ ಮಾಡ್ತಾಯಿದ್ದೀರಿ? ಪೀಠದ ನುಗ್ಗಿ ಅಂತ ಹೇಳ್ತೀರಿ. ಈ ಆರ್ಡರ್ಗಿಂತಲೂ ಚರ್ಚೆ ಮಾಡಿರಿ, ಚರ್ಚೆ ಅವಕಾಶ ಕೊಡ್ರಿ ಅಂತ ಕೇಳಬೇಕಾಯ್ತಲ್ಲ ನೀವು ಅಂತ ಮಾತನ್ನು ನಮ್ಮ ರಮೇಶ್ ಬಾಬು ಅವರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ನಡೀತದೆ ಪಾರ್ಟಿ ದೃಷ್ಟಿ ಇಟ್ಕೊಂಡ ನಮ್ಮ ವಿ ಸುನೀಲ್ ಕುಮಾರ್ ಅವರು BJP ಅವರು ಆದೇಶ ನಿಮ್ಮದು CM ಮುಂದೆ ಅಂತ ಕೇಳ್ತಾ ಇದ್ದಾರೆ. CM ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅದೆಲ್ಲ ಸತ್ಯನ, ಅದು ಅವ್ರು ಹೇಳಿಕೆ ಮಾಡಿರಿ ಅಂದರೆ ನೀವು ಪಾರ್ಟಿ ಪರ ಇದ್ದೀರಿ, ಯು ಆರ್ ನಾಟ್ ಎ ನ್ಯೂಟ್ರಲ್ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯ ಪ್ರಯತ್ನ ಮಾಡೋಕ್ಕಿಂತಲೂ ಅದು ಸರಿನೋ ತಪ್ಪು. ಮೊದಲನೇದಾಗಿ ಎಲ್ಲರೂ ಈ ಒಂದು ಪೀಠಕ್ಕೆ ಗೌರವ ಕೊಡೋ ಜೊತೆಗೆ ಅಲ್ಲಿ ನಾಗರಿಕರ ನೀವು ಏನಿದ್ರಪ್ಪ ಪ್ರತಿನಿಧಿ ಇದ್ದೀರಿ, ನಾಯಕರಿದ್ದೀರಿ, ನೀವು ನಾಗರಿಕತೆಯನ್ನು ಬಿಟ್ಟು ನೀವು ವರ್ತನೆ ಮಾಡೋದು ತಪ್ಪ. ಎಲ್ಲರೂ ಎಸ್ ಅಂದಾಗ, ಹ್ಞೂ ಅಂದಾಗ ಇದನ್ನು ಬೆಳೆಸೋದು ತಪ್ಪ ಅನ್ನೋದು ಸರಿ ಕಾಣುವಂಥ ವಿಷಯ. ಆದರೂ ನಮ್ಮ ವಿಶ್ವೇಶ್ವರ ಹೆಗಡೆ ಅವರ ಸಂಸದರು ಅವ್ರು ಹೇಳಿದ ಮಾತನ್ನು ನಾವು ನಿಂತು ವಿಚಾರ ಮಾಡುವಂಥದ್ದು. ಸ್ಪೀಕರ್ ನಿರ್ಧಾರ ಆಘಾತಕಾರಿ ಅಂತ ಹೇಳಿದ್ದಾರೆ. ಆಘಾತಕಾರಿ ಅನ್ನೋಕ್ಕಿಂತಲೂ ಹೌದು, ಅವ್ರಿಗೆ ಇನ್ನೊಂದಿಷ್ಟು ಕೆಲವೊಂದು ಕೊಡಬೇಕಾಗಿತ್ತು ಅಥವಾ ತಮ್ಮಲ್ಲಿ ಕರೆದು ಮಾತಾಡಿಸ್ಬೇಕಾಗಿತ್ತು, 18 ಜನರನ್ನು ಸಮಾಧಾನ ಮಾಡಿ ಕಳಿಸ್ಬೇಕಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಅತಿರೇಕ ಆದಾಗ ಯಾವುದಾದ್ರು ಡಿಸಿಷನ್ ಆಗಿರ್ತದೆ, ಬೇಡ ಇದನ್ನು ಇನ್ನೂ ಕೆಲವೊಂದಿಷ್ಟು ವಿಚಾರ ಮಾಡಿ ಹಿಂದೆ ತಗೊಳ್ಬೋದು. ಯಾಕಂದರೆ ಯು ಟಿ ಖಾದರ್ ಅವರು ಪರಮಾಧಿಕಾರ, ಪೌರ ಪ್ರಮಾಣ ಒಯ್ದು ಅಥವಾ ಬಿಡೋದು. ಯಾಕಂದರೆ ಅವರು ಅದೊಂದು ಹಕ್ಕದ ಅವ್ರಿಗೆ
ಆ ದಿಶೆಯಲ್ಲಿ ನೀವು ನೆನಪು ಮಾಡಿಕೊಂಡಿದ್ದೀರಿ. ಕರೆಸಿ ಅವ್ರು ಚರ್ಚೆ ಮಾಡಿ ಇನ್ನೊಮ್ಮೆ ಹಂಗಾಗದಂಗೆ ವಾರ್ನಿಂಗ್ ಮಾಡಿ ಬಿಡೋದು ಉತ್ತಮನ. ಅವರು ಏನಪ್ಪ ಪೂರ್ತಿಯಾಗಿ ಇದು ಮಾಡ್ಬೇಕಂತ ಏನೆಲ್ಲ ಮಾಡಿದಾರೆ ಅದು ತಪ್ಪನ. ಅದು ಹಾಳಿ ಎಸೋದು, ಮತ್ತೇನು ಮಾಡೋದು, ಪೀಡಿದ ಮೇಲೆ ಏರಿ ಹೋಗೋದು, ಇವೆಲ್ಲ ತಪ್ಪುಗಳನ್ನ ಅವರು ತಮ್ಮ ತಪ್ಪುಗಳನ್ನು ಒಪ್ಕೊಂಡ್ರೆ ಇವರು ಅದನ್ನು ಕ್ಷಮಿಸಿ ಅಲ್ಲಿ ಬಿಟ್ಟರೆ ಭಾಳ ಉತ್ತಮ. ಮಾತ್ರ ಇಂಥ ಘಟನೆಗಳು ಆಗದಂಗೆ ನೋಡೋದಾಗ ಇದೇನು ನಮ್ಮ ಯುಟಿ ಕಾದರ್ ಡಿಸಿಷನ್ ತೊಗೊಂಡಿದ್ದಾರೆ ಇದು ಯೋಗ್ಯ ಅದ. ಯಾಕಂದ್ರೆ ಎಲ್ಲಿ ಯಾವ ರೀತಿ ಇರ್ಬೇಕು ಹಂಗೆ ಇರಬೇಕಾಗ್ತದೆ ರೀ. ಅಲ್ಲಿ ಆ ಸ್ಥಾನದ ಗೌರವ ಇರ್ತದೆ, ಆ ಸ್ಥಾನದ ಗೌರವ ಉಳಿಸ್ಕೊಂಡು ನಾವು ಮುಂದೆ ಹೋಗ್ಬೇಕಾಗ್ತದೆ. ಅದು ಪ್ರಜಾಪ್ರಭುತ್ವದ ಲಕ್ಷಣ ಹೌದು, ಎಲ್ಲನೂ ಹೌದು. ಕೇವಲ ಸಸ್ಪೆಂಡ್ ಮಾಡಿದ್ರು ಒಂದೇ ಕಾರಣಕ್ಕಾಗಿ ಅವ್ರು ಪ್ರಜಾಪ್ರಭುತ್ವ ವಿರೋಧಿ ಅನ್ನೋದಾಗಲಿ ಮತ್ತೇನು ಅನ್ನೋದಾಗಲಿ ಅದು ತಪ್ಪಲ್ಲ. ಅದು ಅವ್ರು ಹೇಳಿದ್ರೆ ಅರ್ಥದ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಪ್ಪ ಅಂದ್ರೆ ಚರ್ಚೆನ ಮುಖ್ಯ ಇಲ್ಲ. ಆ ಚರ್ಚೆಗೆ ಅವಕಾಶ ಕೊಟ್ಟರೆ ಭಾಳ ಉತ್ತಮ. ಅದ್ರ ಜೊತೆಗೆ 18 ಜನರಿಗೆ ಒಂದಿಷ್ಟು ವಾರ್ನಿಂಗ್ ಕೊಟ್ಟ ಮರಳಿ ಅವರ ಬಂದು ಭಾಗವಹಿಸುವಂಥ ಕೆಲಸ ಅಥವಾ ಒಂದು ಆಜ್ಞೆ ಹೊರಡಿಸಿದ್ರೆ ಮತ್ತಷ್ಟು ಏನಾದ್ರು ಚೇಂಜ್ ಆಗ್ಬೋದು ಅಂತೇಳಿ ಪ್ರಜಾಪ್ರಭುತ್ವದಲ್ಲೇ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಮಾತಾಡ್ತಾರೆ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.